ಇದು ಏನು ಮಾಡೋಕ್ಕಾಗುತ್ತೆ ಹೊರ ಕಳ್ಸೋಕ್ಕಾಗುತ್ತಾ ಅಂತ ಹೇಳಿ ವಿನಯ್ ಶ್ರುತಿಗೆ ಆವಾಜ್ ಬಿಟ್ಟುಬಿಟ್ಟಿದ್ದಾನೆ. ಏನಾಗಿದೆ ಇಲ್ಲಿ ಘಟನೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತ ಶ್ರುತಿ ಅವರು ಬಿಗ್ ಬಾಸ್ ನ್ಯಾಯಾಲಯ ಅಂತ ಹೇಳಿ ಇವತ್ತೊಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಕಿಚ್ಚ ಸುದೀಪ್ ಅವರು ಬರ್ತಾ ಇಲ್ಲ. ಇವತ್ತು KCC ಪಂದ್ಯ ನಡೀತಿರೋದ್ರಿಂದ ಕಿಚ್ಚ ಸುದೀಪ್ ಅವರು ಬರ್ತಿಲ್ಲ. ಶ್ರುತಿಯವರೇ ನನ್ನ ಪ್ರಕಾರ ಇವತ್ತು ಎಲಿಮಿನೇಷನ್ ಮಾಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹೌದು, ಈ ಬಾರಿ ಎಲಿಮಿನೇಷನ್ ಯಾರಾಗುತ್ತಾರೆ ಅದು ಶ್ರುತಿಯವರಿಂದನೇ ಆಗುತ್ತೆ. ಆದರೆ ವಿನಯ್ಗೆ ಇದು ಅರಿವಿಲ್ಲ ಅಂತಲೇ ಹೇಳ್ಬೋದು. ಸದ್ಯ ಬಿಗ್ ಬಾಸ್ ನ್ಯಾಯಾಲಯದಲ್ಲಿ ಕಟ್ಕಟೆ ಹಚ್ಚಿ ಸದ್ಯ ಶ್ರುತಿಯವರು ಕೇಳೋಂಥ ಪ್ರಶ್ನೆಗಳಿಗೆ ಇಬ್ಬಿಬ್ಬರಂಗೆ ಬಂದು ನಿಂತ್ಕೊಂಡು ವಾದ ವಿವಾದಗಳನ್ನು ಮಾಡ್ಬೋದು, ಹಾಗೆ ಉತ್ತರನೂ ಕೂಡ ಕೊಡ್ಬೋದು. ಅವರ ಉತ್ತರ ಸರಿ ಇರುತ್ತೆ ಇಲ್ವಾ ಎಂಬುದನ್ನು ಕೂಡ ವಾದ ಮಾಡ್ಬೋದು ಅಂತ ಹೇಳಿರ್ತಾರೆ. ಅದರಂತೆ ವಿನಯ್ ಬಂದು ಕಟ್ಕಟೆ ಹತ್ತಿ ನಿಂತಾಗ ಶ್ರುತಿಯವರು ಪ್ರಶ್ನೆ ಕೇಳ್ತಾರೆ, ನೀವು ಸುದೀಪ್ ಅವ್ರ ಮುಂದೆ ಒಂದು ಬಣ್ಣ, ಮನೆಯವ್ರ ಮುಂದೆ ಮತ್ತೊಂದು ಬಣ್ಣ ಇದೆ ಅಂತ ಹೇಳ್ತಾರೆ. ಅದು ನಿಜಾನ ಅಂತ ಒಪ್ಕೊತೀರ ಅಂದಾಗ ನಮ್ರತನೇ ಮೊದಲಿಗೆ ಹೌದು ಸುದೀಪ್ ಅವ್ರ ಮುಂದೆ ಒಂದು ನಾಟಕ ಆಡ್ತಾರೆ, ಇಲ್ಲೇ ಇನ್ನೊಂದು ನಾಟಕ ಆಡ್ತಿದ್ದಾರೆ ಅಂತೇಳಿ ನಮ್ರತ ಹೇಳಿದ ತಕ್ಷಣವೇ ಫುಲ್ ಸಿಟ್ಟಾದಂಥ ವಿನಯ್, ಇಷ್ಟು ದಿನ ಜೊತೆಲಿದ್ದು ಇವಳೇ ಚೂರಿ ಹಾಕಿದ್ದಾಳೆ, ನೀನು ಇವಳಂತ ಸರ್ಟಿಫಿಕೇಟ್ ನನಗೇನಿಗೆ ಬೇಕು, ಇವಳು ಫಸ್ಟ್ ನೆಟ್ಟಿಗಿದ್ದಾಳ ಅಂತ ಹೇಳಿ ಆವಾಜ್ ಹಾಕಿದ ತಕ್ಷಣವೇ ಶ್ರುತಿ ಇದ್ದಳು, ನನ್ನ ಮುಂದೆ ಆವಾಜ್ ಹಾಕ್ತೀಯ ನೀನು, ಇದೇ